ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೆಜ್ ರೆಸಿಪೀಸ್ ಬೈ ಚೇತನ. ಇವತ್ತಿನ ವಿಡಿಯೋದಲ್ಲಿ ನಾವು ತೊಂಡೆಕಾಯಿಯಿಂದ ಮಾಡುವಂತಹ ಸೆಂಡಿಗೆಯನ್ನು ನೋಡೋಣ. ತೊಂಡೆಕಾಯಿಯಿಂದ ಈ ರೀತಿಯ ಅದ್ಭುತವಾದ ರುಚಿ ಇರುವ ರೆಸಿಪಿಯನ್ನು ಮಾಡಿ ನಿಮಗೂ ಆಶ್ಚರ್ಯವಾಗಬಹುದು. ಇಲ್ಲಿ ನಾನು ತೊಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಈ ಥರ ಅರ್ಧ ಸೀಳ್ ಮಾಡಿದ್ದೇನೆ. ಒಂದು ತೊಂಡೆಕಾಯಿನ 4 ಪೀಸ್ ಮಾಡ್ಬೋದು ಅಥವಾ 2 ಪೀಸ್ ಬೇಕಾದರೂ ಮಾಡ್ಬೋದು. ನಾನಿಲ್ಲಿ 1 kgಯಷ್ಟು ತೊಂಡೆಕಾಯಿಯನ್ನು ತಗೊಂಡಿದ್ದೇನೆ. ಅದಕ್ಕೆ 4 ಚಮಚದಷ್ಟು ಉಪ್ಪು ಹಾಗೂ ಅರ್ಧ ಪಾತ್ರೆಯಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮಗೆ ಇಲ್ಲಿ ನೀರು ತೊಂಡೆಕಾಯಿಯನ್ನು ಬೇಯಿಸಲಿಕ್ಕೋಸ್ಕರ ಮಾತ್ರ ಬೇಕಾಗಿರೋದು. ಆ ನೀರನ್ನು ನಾವು ಆಮೇಲೆ ಬಳಸುವುದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ತೊಂಡೆಕಾಯಿಯನ್ನು ನಾವು ಬೇಯಿಸ್ಲಿಕ್ಕೆ ಇಡಬೇಕು. ಒಂದು 6-7 ನಿಮಿಷಗಳ ಕಾಲ ಬೆಂದರೆ ಸಾಕು, ತುಂಬ ಬೇಯೋದು ಬೇಡ. ಇದನ್ನು ಬೇಯಿಸುವಾಗ ಬೇಕಿದ್ರೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೋದು. ಈ ತೊಂಡೆಕಾಯಿದು ಪಲ್ಯ ಮಾಡಿದ್ದೆವು. ಇದರ ರುಚಿ ಸ್ವಲ್ಪ ಹುಳಿ ಅನ್ನಿಸ್ತು, ಅದಕ್ಕೋಸ್ಕರ ನಾವು ಸೆಂಡಿಗೆ ಮಾಡುವ ಪ್ಲ್ಯಾನ್ ಮಾಡಿದೆವು. ನೋಡಿ, ಇಷ್ಟು ಬೆಂದರೆ ಸಾಕು. ಇದನ್ನು ತಣ್ಣಗಾದ ಮೇಲೆ ನಾವು ಇನ್ನೊಂದು ಪಾತ್ರೆಗೆ ಹಾಕಿ ನೀರನ್ನು ಬಗ್ಗಿಸಬೇಕು. ಬೇಯಿಸಿಟ್ಟ ತೊಂಡೆಕಾಯಿಯನ್ನು ಒಣಗಿಸಲಿಕ್ಕೆ ಅಂತ ಹೇಳಿ ನಾವು ಒಂದು ಅಕ್ಕಿ ಚೀಲವನ್ನು ತಗೊಂಡಿದ್ದೇವೆ. ಇದರ ಬದಲು ನೀವು ಚಾಪೆಯನ್ನು ಬೇಕಾದರೂ ತಗೊಳ್ಬೋದು ಅಥವಾ ಶುದ್ಧವಾದ ಬಟ್ಟೆಯನ್ನು ಬೇಕಾದರೂ ಬಳಸ್ಬೋದು. ಅದನ್ನು ನಾವು ಹಾಕಿದ ಮೇಲೆ ಸ್ಪ್ರೆಡ್ ಮಾಡಬೇಕು, ಯಾಕೆಂದರೆ ಎಲ್ಲ ತೊಂಡೆಕಾಯಿಗೆ ಬಿಸಿಲು ಚೆನ್ನಾಗಿ ಮುಟ್ಟಬೇಕು. ಇದು ನೋಡಿ, ಒಂದು ದಿನ ಒಣಗಿದ ಮೇಲೆ ಈ ಥರ ಆಯಿತು. ಇದನ್ನು ಅಟ್ಲೀಸ್ಟ್ 4-5 ದಿನಗಳ ಕಾಲ ಆದರೂ ನಾವು ಈ ಥರ ಬಿಸಿಲಲ್ಲಿ ಒಣಗಿಸಬೇಕು. ಇದು 5 ದಿನಗಳ ನಂತರ ಒಣಗಿರುವಂತಹ ತೊಂಡೆಕಾಯಿ. ನೋಡಿ, ನಾವು ಮಾಡುವಾಗ ಎಷ್ಟೊಂದು ಕ್ವಾಂಟಿಟಿ ಇತ್ತು, ಇವಾಗ ಜಸ್ಟ್ ಅರ್ಧಕ್ಕೆ ಬಂದಿದೆ. ಅದನ್ನು ನೀವು ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಬೋದು. ಆಮೇಲೆ ನಿಮಗೆ ಬೇಕಾದ ಹಾಗೆ ಎಣ್ಣೆಯಲ್ಲಿ ಹುರಿದು ಅನ್ನದ ಜೊತೆಗೆ ತಿನ್ಬೋದು ಅಥವಾ ಹಾಗೇ ಬೇಕಾದರೆ ಕುರುಮ್ ಅಂತ ಹೇಳಿ ತಿನ್ಬೋದು. ಇದನ್ನು ಮಾಡಲಿಕ್ಕೆ ತುಂಬ ಸುಲಭ, ಆದರೆ 4-5 ದಿನ ಬಿಸಿಲಲ್ಲಿ ಒಣಗಿಸಬೇಕು. ಅದನ್ನು ಸ್ವಲ್ಪ ಲಾಂಗ್ ಪ್ರೊಸೀಜರ್ ಅಷ್ಟೇ. ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ನೀವು ಯಾವ ಸೆಂಡಿಗೆ ತಯಾರಿಸ್ತೀರಾ ಹಾಗೂ ತೊಂಡೆಕಾಯಿಯಿಂದ ತಯಾರಿಸಬಹುದಂತ ಬೇರೆ ರೆಸಿಪಿಗಳೇನಾದರೂ ಇದ್ದರೆ ನಮಗೆ ತಿಳಿಸಿಕೊಡಿ, ನಾನು ಕೂಡ ಅದನ್ನು ಟ್ರೈ ಮಾಡುತ್ತೀನಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸರ್ಕಲ್ ಜೊತೆ ಶೇರ್ ಮಾಡಿ ಹಾಗೂ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಅನೇಕ ರೆಸಿಪಿಗಳೊಂದಿಗೆ ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್. Keep watching the videos and keep cooking. Happy cooking. ನಿಮಗೇನಾದರೂ ಹ್ಯಾಂಡ್ಮೇಡ್ ಐಟಮ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ನನ್ನ ಇನ್ನೊಂದು ಚಾನೆಲ್ ತ್ರಿಷಾನಿಷ್ಕ ಕ್ರಿಯೇಷನ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗಳನ್ನು ನೋಡಿ.